ಗೋಡೆ ಮೇಲೆ ಪೆನ್ನು, ಪೆನ್ಸಿಲ್ಲು ಅಥವಾ ಮಾರ್ಕರು ಈ ಥರ ಎಲ್ಲ ಬರೆದಿದೆ ಅಥವಾ ಗೋಡೆ ಮೇಲೆ ಕಾಫಿ, ಟೀ, ಗಂಜಿ ಈ ಥರ ಎಲ್ಲ ಬಿದ್ದು ಹಾಳಾಗಿದೆ ಅಂದರೆ ಅದನ್ನು ಈಸಿಯಾಗಿ ಕ್ಲೀನ್ ಮಾಡಲಿಕ್ಕೆ ನಾನು ಇವತ್ತು ಟಿಪ್ಸ್ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಿ ಈಸಿಯಾಗಿ ಕ್ಲೀನ್ ಮಾಡೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೌತೆಕಾಯಿನ ಕಟ್ ಮಾಡ್ಕೊಂಡು ನಾನಿಲ್ಲಿ ರಬ್ ಮಾಡ್ತಾ ಇದ್ದೀನಿ. ಇದು ನೋಡಿ ನಾನು ಪೆನ್ದೇ ಫಸ್ಟು ತೋರಿಸ್ತಾ ಇದ್ದೀನಿ. ಈ ಥರ ರಬ್ ಮಾಡಬೇಕು. ಬಟ್ ಸೌತೆಕಾಯಿಂದನೂ ಹೋಗುತ್ತೆ, ತುಂಬ ಟೈಮ್ ತೊಗೊಳುತ್ತೆ ರಬ್ ಮಾಡೋದಕ್ಕೆ, ಟೈಮ್ ತೊಗೊಳುತ್ತೆ, ಹೋಗುತ್ತೆ. ಆದರೆ ಇದು ಗಂಜಿದ್ದು ಇದ್ರದ್ದು ಟೀ ಕಾಫಿದೆಲ್ಲ ಕ್ಲೀನ್ ಮಾಡಿದ್ದೀನಿ, ನೀಟಾಗಿ ಹೋಗಿದೆ. ಪೆನ್ದು ಒಂದು ಸ್ವಲ್ಪ ಟೈಮ್ ತೊಗೊತಾ ಇದೆ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೆ ನಾನಿಲ್ಲಿ ಅದನ್ನು ರಬ್ ಮಾಡಿರೋದು ತೋರಿಸಿಲ್ಲ. ಕ್ಲೀನ್ ಆಗುತ್ತೆ ಅದು ಗಂಜಿದ್ದು ಅಥವಾ ಕಾಫಿ ಟೀ ಇದ್ದರೆ. ಇದು ಪೆನ್ದು ಟೈಮ್ ತಗೋದು ನೋಡಿ, ಹೋಗ್ತಾ ಇದೆ. ಇಲ್ಲಿ ನೋಡಿ ಹೋಗುತ್ತೆ, ಟೈಮ್ ತೊಗೊಳುತ್ತೆ, ಈಸಿಯಾಗಿ ಬೇಗ ಕ್ಲೀನ್ ಆಗಲ್ಲ. ನಾನಿವತ್ತು ನೈಲ್ ಪಾಲಿಶ್ ರಿಮೂವರಿಂದ ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ಎಲ್ಲರ ಮನೆಗೂ ಇರುತ್ತೆ ಅನಿಸುತ್ತೆ. ಇದ್ದೇ ಇರೋರು ಪರ್ಚೇಸ್ ಮಾಡಿ ಈ ಥರ ಗಲೀಜಾಗಿದೆ ಅಂದರೆ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಸ್ವಲ್ಪ ಕಾಟನ್ ತೊಗೊಂಡಿದ್ದೀನಿ ನಾನಿಲ್ಲಿ. ಕಾಟನ್ಗೆ ಒಂದು 7ರಿಂದ 8 ಡ್ರಾಪ್ ಹಾಕ್ಕೊತಾ ಇದ್ದೀನಿ ನೈಲ್ ಪಾಲಿಶ್ ರಿಮೂವರು. ಇದನ್ನು ತುಂಬ ಉಜ್ಜಬೇಕು ಅಥವಾ ತಿಕ್ಕಬೇಕು ಗೋಡೆಗೆ ಹಾಕಿ ಅನ್ನೋ ಥರ ಏನಿಲ್ಲ. ಈಸಿಯಾಗಿ ರಬ್ ಮಾಡ್ಬೋದು, ನೀಟಾಗಿ ಹೋಗುತ್ತೆ. ಲೈಟಾಗಿ ಅಂದರೆ ತುಂಬ ಉಜ್ಜೋದು ಅವಶ್ಯಕತೆ ಇಲ್ಲ. ನೋಡಿ ಕಾಟನ್ಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ರಬ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಧಾನಕ್ಕೆ ಈ ಥರ ರಬ್ ಮಾಡೋದ್ರಿಂದ ನೀಟಾಗಿ ಹೋಗುತ್ತೆ. ನೋಡಿ ನಾನು ಅದಕ್ಕೆ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲಿದೆ ಬರೆದಿರೋದೆಲ್ಲ. ಈ ಥರ ಕೈಯಿಂದ ನೀಟಾಗಿ ನಿಧಾನಕ್ಕೆ ರಬ್ ಮಾಡ್ಬೋದು, ಹೋಗುತ್ತೆ ಎಲ್ಲ ನೋಡಿ. ಮತ್ತು ಇನ್ನೊಂದು ಟಿನ್ನರ್ ಅಂತ ಬರುತ್ತೆ, ಅದರಿಂದನೂ ಹೋಗುತ್ತೆ. ನಾನು ಟಿನ್ನರ್ ಇಟ್ಟಿಲ್ಲ, ಮನೇಲಿ ನೈಲ್ ಪಾಲಿಶ್ ರಿಮೂವರ್ ಇತ್ತು, ಅದರಿಂದ ತೋರಿಸ್ತಾ ಇದ್ದೀನಿ. ಸೌತೆಕಾಯಿ ಕೂಡ ರಬ್ ಮಾಡಿದ್ದೀನಿ ನಾನು, ಆದರೆ ತುಂಬ ಟೈಮ್ ಹಿಡಿಯುತ್ತೆ. ಅದರಿಂದನೂ ಸೌತೆಕಾಯಿಯಿಂದನೂ ಹೋಗುತ್ತೆ ತಿಕ್ಕಿದ್ರೆ ಬರೆದಿರೋದೆಲ್ಲ. ಬಟ್ ಟೈಮ್ ಜಾಸ್ತಿ ಹಿಡಿಯುತ್ತೆ, ಉಜ್ಜೋದ್ರಿಂದ ಕೈಗೆ ನೋವು ಬರುತ್ತೆ. ಇದು ಈಸಿಯಾಗಿ ಮಾಡ್ಬೋದು, ಟೈಮ್ ಕೂಡ ಸೇವ್ ಆಗುತ್ತೆ ನಿಮಗೆ. ನೋಡಿ ಒಂದು ವೇಸ್ಟ್ ಬಟ್ಟೆ ತೊಗೊಂಡು ನಾನಿಲ್ಲೇ ಗೋಡೆನ ಒರೆಸ್ತಾ ಇದ್ದೀನಿ. ನೋಡಿ ಕ್ಲೀನ್ ಆಗಿದೆ, ತುಂಬಾ ಚೆನ್ನಾಗಿದೆ. ಬರೆದಿರೋದು ಕಲೆ ಎಲ್ಲ ಇಲ್ಲ, ಈಸಿಯಾಗಿ ಹೋಗಿದೆ. ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ.